ಸೀನಿಂಗ್ ಹೇಳಿದ್ರೆ ಆಯ್ತು. ಹೆಂಗಿರೋ ನಿಮ್ಮ ಮನೆ ಗೊತ್ತು ಸೀನಿಂಗ್ ನೋಡಿಲ್ಲಲ್ಲ, ನೋಡ್ತೀನಿ ಅಂದ್ರೆ ಏನ್ರೆ ರಾಜವ್ರು ಅದ್ರ ಒಳ್ಳೆ ಹೆಸರು ಮಾಡಿದವರು. ನಮ್ಮ ಏರಿಯಾಗೆ ಬಂದು ಕೇಳಿದ್ರೆ ಯಾರು ಬೇಕಾದ್ರೆ ತೋರಿಸ್ತಾರೆ. ಸಂದೀಪ್ ತೋರಿಸಿದ್ರಲ್ಲ ನಿಮ್ಮ ಮನೆ ತೋರಿಸಿಲ್ಲ, ನೀವು ಮನೆ ಎಲ್ಲ ತಿರ್ಗಿ ಹೊಡೆದು ಯಾರು ಹೊಡೆದು ಸರ್ ಅಂತ ಭಯ ಹತ್ಕೊಂಡಾಯ್ತಾ? ಮುಂದೆ ಬನ್ನಿ, ಅರವಿಂದ್ ಅವ್ರ ಫ್ರೆಂಡ್ ಮನೆ ಹತ್ರ. ಮುಂದೆ ಆಡಿಸ್ಬೇಡಪ್ಪ ಹಿಂದೆ ಅಂತ ನೆಕ್ಸ್ಟ್ ಹೇಳೋವ್ರೆ ಹೊಡೆದು ಬಿಡ್ತಾರೆ. ಯಾರು ಹೊಡಿಯೋರು? ರಾಜು ಅವ್ರು ಹೊಡೆದಿಲ್ಲ, ನನಗೆ ಪಾಸ್ ಕೊಟ್ಟರೆ ಸಾಕು, ಕಾಯ್ತಾ ಇರ್ತೀನಿ. ಕಾಸು ಕೊಡ್ಬೇಕಾ? ಕಾಸಲ್ಲ, ಪಾಸ್ ಕೊಟ್ಟರೆ ಸಾಕು. ನಿಮಗೆ 10,000 ಕೊಡ್ಬೇಕು. ಯಾಕಂದ್ರೆ ಅವರು ನಾನು ಶ್ರಮಿಲ ಇದೆ ರಾಜು ಅವ್ರು ಬನ್ನಿ ಸರ್, ಬನ್ನಿ ಸರ್. ಬುಕಿಂಗ್ ಆಗಿದೆ. ಮೇಡಮ್ ಅಲ್ಲಿ ಬರೋರು ಕೇಳ್ರಮ್ಮ, ಅಲ್ಲಿ ಮಾತಾಡೋ ಬನ್ನಿ ಸರ್. ಪುಟ್ಸಮ್ಮನವರು ಬಕ್ಕೆ ಕೊಡಕ್ಕೆ ಬನ್ನಿ ಸರ್ ಒಂಚೂರು. ಏನೋ ಮಾಡಿದ್ರು ಓಕೆ. ಅತ್ಯಂತ ಸರಳ ಸಂದರ್ಭದಿಂದ ಬಡ ಜನರಿಗೆ ಸಹಾಯ ಮಾಡೋದ್ರ ಮುಖಾಂತರ ಎಲ್ಲ ಸ್ನೇಹಿತರ ಬಳಗ ಅತ್ಯಂತ ಅವ್ರಿಗೆ ಶುಭವಾಗಲಿ, ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ, 100 ಕಾಲ ಬಾಳಲಿ ಅಂತೇಳಿ ನಮ್ಮ ನಾಗರಬಾವಿ ವೈಟು ಕಾಫಿ ಬಳಗದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನಮ್ಮ ಮುಖಂಡರಾದಂಥ ಮೋಹನ್ ಕುಮಾರ್ ಅವರ ಜನ್ಮದಿನ. ಈ ಜನ್ಮದಿನದಂದು ಅವರಿಗೆ ನಾವು KPCC ಕಾರ್ಮಿಕ ವಿಭಾಗದಿಂದ ಅವರಿಗೆ ಶುಭ ಹಾರೈಸ್ತೇನೆ. ಅವರ ಮುಂದಿನ ಜೀವನದಲ್ಲಿ ಅವರ ಆಸೆ, ಅವರ ಕನಸು, ಅವರ ಸಮಾಜ ಸೇವೆ ಅತ್ಯಂತ ಪ್ರಬಲವಾಗಿ ಈಡೇರಲಿ ಅಂತ ನಾನು ಬಯಸ್ತೇನೆ. ನಮಸ್ತೆ. ಇವತ್ತು
ನನ್ನ ಒಂದು ವಾರ್ಡು ನಮ್ಮ ಕ್ಷೇತ್ರದ ಎಲ್ಲರೂ ನಮ್ಮ ಸ್ನೇಹಿತರು ಹಿತೈಷಿಗಳೆಲ್ಲ ಸೇರಿ ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅಂತೇಳಿ ಒಂದು ಸರಳವಾಗಿ ನಮ್ಮ ಒಂದು ಮನೆಯಲ್ಲಿ ಆಚರಣೆ ಮಾಡ್ತಾಯಿದ್ದಾರೆ. ಭಾಳ ಖುಷಿ ಆಗ್ತದೆ. ಈ ಭಾಗದ ಎಲ್ಲ ನನ್ನ ಹಿರಿಯರು ಎಲ್ಲ ನಮ್ಮ ಪಕ್ಷದ ಮುಖಂಡರು ಸಹ ಇಂದು ನನಗೆ ಶುಭವನ್ನು ಕೋರಿ ಹೋಗ್ತಾ ಇದ್ದಾರೆ. ಭಾಳ ಖುಷಿ ಆಗ್ತದೆ. ಏಕೆ ಅಂತಂದರೆ ನಾವು ಸಮಾಜಮುಖಿ ಕೆಲಸ ಮಾಡಬೇಕಾದ್ರೆ ಹಲವಾರು ಕಾರ್ಯಕ್ರಮಗಳು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿ ಅವರು ಮೆಚ್ಚುಗೆ. ಹಾಗಾಗಿ ಪ್ರತಿಯೊಬ್ಬರು ಬಂದು ಮುಂದಿನ ಇನ್ನೂ ಒಳ್ಳೆಯ ಉತ್ತಮವಾದಂಥ ಕೆಲಸ ಕಾರ್ಯಗಳು ಮಾಡಲಿ ಅಂತೇಳಿ ಒಂದು ಆಶೀರ್ವಾದ ಮಾಡ್ತಾಯಿದ್ದಾರೆ. ಭಾಳ ಖುಷಿ ಆಗ್ತಾಯಿದೆ. ಇವತ್ತಿಗೆ ನಮ್ಮದು 61ನೇ ಹುಟ್ಟುಹಬ್ಬ ಆಚರಣೆ ಮಾಡ್ತಿದ್ದಾರೆ. ಹೊಸದಾಗಿ ಹೇಳಬೇಕು ಅಂತಂದರೆ ಇವತ್ತಿನ ದಿನ ಇಲ್ಲಿ ನಮ್ಮ ಈ ಭಾಗದ ನಮ್ಮ ನೆಚ್ಚಿನ ನಾಯಕರು ಆದಂಥ ಉಸ್ಮಾನ್ ನಾಯಕರು ಮತ್ತು ನಮ್ಮ ಈ ಕಡೆ ನಮ್ಮ ಈ ಭಾಗದ ಶಂಕರ ಸಂಕ್ರಾಂತಿ ಹಬ್ಬದ ಸುಗ್ಗಿ ಕಾರ್ಯಕ್ರಮ ವಿಜೃಂಭಣೆಯಿಂದ ಆಯಿತು. ಹೊಸ ವರ್ಷ ಮತ್ತು ಸಂಕ್ರಾಂತಿ ಸುಗ್ಗಿ ಕಾರ್ಯಕ್ರಮಗಳು ಭಾಳ ಉತ್ತಮವಾಗಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಎಲ್ಲ ಸಂಪೂರ್ಣ ಸಹಕಾರ ನಮ್ಮ ನೆಚ್ಚಿನ ನಾಯಕರಾದ ಡಿ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರು ಭಾಳ ಖುಷಿ ಆಗ್ತದೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಈ ಭಾಗದ ಎಲ್ಲ ಹಿರಿಯರು ಬಂದು ಇವತ್ತು ನನ್ನ ಹುಟ್ಟುಹಬ್ಬದ ಶುಭವನ್ನು ಕೋರಿ ಹಾರೈಸ್ತೇನೆ. ಎಲ್ಲರಿಗೂ ನನ್ನ ಅನಂತ ನಮಸ್ಕಾರ. 4-5 ತಿಂಗಳಿದೆ. ಅದೆಲ್ಲ ಹಿರಿಯರ ಒಂದು ತೀರ್ಮಾನ. ನಮ್ಮ ಈ ಭಾಗದ ಹನುಮಂತರಾಯಪ್ಪನವರು ಮತ್ತು ನಮ್ಮ ಡಿ ಕೆ ಸುರೇಶ್ನವರು ಎಲ್ಲೆಲ್ಲಿ ಕ್ಯಾಟಗಿರಿ ಆಗ್ತದೆ ಆ ಒಂದು ಇದಕ್ಕೆ ಅವರು ನಿಗದಿ ಮಾಡಿದಂಥ ಯಾರು ಪಕ್ಷದಲ್ಲಿ ಕೆಲಸ ಮಾಡಿ ದುಡಿದಿರ್ತಾರೆ ಅವ್ರಿಗೆ ಫಸ್ಟು ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದು. ಆ ಪ್ರಾಮುಖ್ಯತೆಯನ್ನು ನಾವು ಯಾರಿಗೆ ಟಿಕೆಟ್ ಕೊಡಲಿ ಇನ್ನೊಂದು ಕೊಡಲಿ ನಾವೆಲ್ಲ ಒಗ್ಗಟ್ಟಾಗಿ ಪಕ್ಷಕ್ಕೆ ದುಡಿದು ಅವನ್ನ ತಿಳಿಸ್ಬೇಕು ಅಂತ ತೀರ್ಮಾನ ಇದೆ. ಮುಂದಿನ ದಿನದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳು ಸದಾ ಈಗ ಆಗಲಿಕ್ಕೆ ಎಲ್ಲ ಆಗ್ತಾಯಿದೆ. ಇನ್ನು 5-6 ತಿಂಗಳಿರೋದ್ರಿಂದ ಸಂಪೂರ್ಣ ಈ ಭಾಗದಲ್ಲಿರ್ತಕ್ಕಂಥ ಯಾವುದೇ ಒಂದು ರಸ್ತೆ ಇರ್ಬೋದು, ಭಾಳ ಮುಖ್ಯವಾಗಿ ರಸ್ತೆಗಳು ಮತ್ತೊಂದು ಎಲ್ಲ ಡಾಂಬರೀಕರಣ ಆಗೋಂಥ ಕೆಲಸ ಕಾರ್ಯಗಳು ಎಲ್ಲ ಆಗ್ತದೆ. ಭಾಳ ಖುಷಿ ಆಗ್ತದೆ. ಏಕೆಂದರೆ ಇವತ್ತಿನ ದಿನ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. 5 ಗ್ಯಾರಂಟಿಗಳು ಸದಾ ಉತ್ತಮವಾದಂಥ ಆ ಒಂದು ಕಾರ್ಯಕ್ರಮ, ಬಡವರಿಗೆ ನೇರವಾಗಿ ತಲುಪಂಥ ಕಾರ್ಯಕ್ರಮ ಆಗ್ತದೆ. ಯಾವತ್ತೂ ಬಡವರಿಗಾಗಿ ಕಾಂಗ್ರೆಸ್ ಪಕ್ಷ ಜೊತೆಯಲ್ಲಿರ್ತದೆ ಅಂತ ಹೇಳೋಕ್ಕೆ ಹೆಮ್ಮೆ ಆಗ್ತದೆ. ಇನ್ನು ಅನೇಕ ಕಾರ್ಯಕ್ರಮಗಳು ಇವತ್ತಿನ ದಿನ ಬೆಂಗಳೂರಿನಲ್ಲಿ ನಮ್ಮ ನೆಚ್ಚಿನ ನಾಯಕರಂಥ ಡಿ ಕೆ ಸುರೇಶ್ ಅವರು ತಾವೆಲ್ಲ ಮೀಡಿಯಾದವರು ತಮಗೆಲ್ಲ ಗೊತ್ತಿದ್ದಂಗೆ ಗ್ರೇಟರ್ ಬೆಂಗಳೂರು ಇರ್ಬೋದು, ಇವತ್ತು ಬೆಂಗಳೂರಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೊಗೊಂಡೋಗ್ಬೇಕು ಅಂತ ಹೇಳಿ ಭಾಳಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಉತ್ತಮವಾದಂಥ ಟೆನ್ನರ್ ರಸ್ತೆ ಇರ್ಬೋದು, ಡಬಲ್ ಟಕ್ಕರ್ ಇರ್ಬೋದು, ಹಲವಾರು ಫ್ಲೈಓವರ್ಸು, ಬ್ರಿಡ್ಜಸ್ಸು ಮಾಡೋಂಥವು. ಇವತ್ತಿನ ದಿನ ಬೆಂಗಳೂರಿನಲ್ಲಿ ಭಾಳಷ್ಟು ಟ್ರಾಫಿಕ್ ಇರೋದ್ರಿಂದ ಅವನ್ನೆಲ್ಲ ಉತ್ತಮವಾದಂಥ ರಸ್ತೆಗಳು ಮತ್ತು ಟನ್ನಲ್ ರಸ್ತೆಗಳು, ಡಬಲ್ ಟಕ್ಕರು ಇವೆಲ್ಲ ಮಾಡಬೇಕು ಅಂತ ಹೇಳಿ ಭಾಳಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಮ್ಮ ಡಿ ಕೆ ಶಿವಕುಮಾರ್ ಅವರ ಆಲೋಚನೆಯನ್ನು ಮಾಡಿ ಇವತ್ತಿನ ದಿನ ಬೆಂಗಳೂರು ನಗರ ಉತ್ತಮವಾದಂಥ ಬೆಂಗಳೂರು ನಗರ ಮಾಡಲಿಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡ್ತಾಯಿದ್ದಾರೆ. ಅದರಲ್ಲಿ ಹಲವಾರು ತೊಡಕುಗಳು ಇದ್ದೇ ಇರ್ತವೆ. ಆದರೂ ಸದಾ ಅವೆಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಕಿಂತ ಹೆಚ್ಚಿನ ಒಂದು ಕೆಲಸಗಳು ಆಗಬೇಕು ಅಂತೇಳಿ ಅವರ ಒಂದು ಆಲೋಚನೆಯಿಂದ ಎಲ್ಲ ಆಗ್ತಾಯಿದ್ದಾರೆ. ಮುಂದಿನ ದಿನ ಬೆಂಗಳೂರು ನಗರ ಒಂದು ಉತ್ತಮವಾದಂಥ ನಗರ ಆಗೋಕ್ಕೆ ಯಾವುದೇ ಒಂದು ಸಂದೇಹ ಇಲ್ಲ. ಇದಕ್ಕೆಲ್ಲ ಸಂಪೂರ್ಣ ಸಹಕಾರ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಸುರೇಶ್ ಅವರು ಮತ್ತು ಎಲ್ಲ ಬೆಂಗಳೂರಿನಲ್ಲಿರ್ತಕ್ಕಂಥ ಶಾಸಕರು ಸಂಪೂರ್ಣ ಅದಕ್ಕೆ ಸಹಕಾರವನ್ನು ಕೊಟ್ಟು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಒಳ್ಳೆಯ ಉತ್ತಮವಾದಂಥ ಕಾರ್ಯ. ಏಕೆಂತಂದರೆ ಇವತ್ತಿನ ದಿನ ಟೆನ್ನಲ್ ಸುಮಾರು 40 ಕಿಲೋಮೀಟರ್ ಟೆನ್ನಲ್ ಇರ್ಬೋದು, ಡಬಲ್ ಟಕ್ಕರ್ ಇರ್ಬೋದು, ಇವೆಲ್ಲ ಕೆಲಸ ಕಾರ್ಯಗಳು ಆಗಬೇಕು ಅಂದರೆ ಸಂಪೂರ್ಣ ಎಲ್ಲ ಸಹಕಾರ ಭಾಳ ಮುಖ್ಯ ಅಂತ ಹೇಳೋಕ್ಕೆ ನನಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸುಮ್ಮನೆ ತೋರಿಸೋಣ. ಸರ್ ಈ ಕಡೆ ನೋಡಿ.
ವಿರಾಟ ಬಂದ